ಆದ್ದರಿಂದ ಇಂಥ ವಿಷಯಗಳನ್ನು ಸಾಕಷ್ಟು ಜಾಗೃತರಾಗಿ ನಾವು ವ್ಯಾಖ್ಯಾನವನ್ನು ಮಾಡ್ತಾ ಹೋಗಬೇಕು. ಭಾರತದ ಸಮಗ್ರ ಚರಿತ್ರೆಯನ್ನು ನಾವು ಕಟ್ಟಬೇಕು. ಸುಮ್ಮನೆ ಅಪಪ್ರಚಾರವನ್ನು ಮಾಡಬಾರ್ದು. ಮೂಲ ಧರ್ಮಕ್ಕೆ ಚ್ಯುತಿಯನ್ನು ತರಬಾರದು. ಧರ್ಮ ಅಂದರೆ ಬಹಳ ದೊಡ್ಡದು, ಅದರ ವ್ಯಾಪ್ತಿಯೇ ಬಹಳ ದೊಡ್ಡದು, ವಿಶಾಲ ವ್ಯಾಪ್ತಿ ಉಳ್ಳದ್ದು ಅಂತಕ್ಕಂಥದ್ದನ್ನು ಬಹಳ ಗಂಭೀರವಾಗಿ ನೀವು ಯೋಚನೆಯನ್ನು ಮಾಡಿ ಯಾವುದೇ ರೀತಿ ಧರ್ಮಕ್ಕೆ ವಿರುದ್ಧವಾಗಿ ಅಪಶಬ್ದವನ್ನು ನುಡಿಯಬಾರದು. ಒಳಗಡೆ ವಾಸ್ತುಪುರುಷ ಇದ್ದಾನೆ ಮನುಷ್ಯನಲ್ಲಿ. ನೀವೇನು ಹೇಳ್ತೀರೋ ಅದು ಕಸ್ತು ಅಂತಾನೆ. ನಿಮ್ಮೊಳಗೆ ಶಬ್ದ ಬರಬೇಕಾದ್ರೆ ಒಳಗಡೆ ಭಗವಂತ ಇರ್ತಾನೆ, ಶಿವ. ಅಲ್ಲಿ ನೀವು ಶಿವನ ಬಿಟ್ಟು ಮತ್ತು ಬಸವಣ್ಣ ಇದ್ದಾನೆ ಅಂತ ಹೇಳ್ತೀರಿ. ಬಸವಣ್ಣಗೆ ಶಿವ ಇದ್ದಾನೆ. ನೀವು ಆ ರೀತಿ ಮೂಲ ಹಿಡ್ಕೊಳ್ರಿ. ಬರೀ ಬಸವಣ್ಣ ಇರಲ್ಲ ಅಲ್ಲಿ. ಬಸವಣ್ಣಗೆ ಮತ್ತು ಶಿವ ಇದ್ದಾನೆ. ಬಸವಣ್ಣ ಹೇಳಿರೋದೆಲ್ಲ ಶಿವ ಅಂತಲೇ ಹೇಳಿರೋದು. ಬಸವ ಅಂತ ತಾನೇ ಹೇಳ್ಕೊಂಡಿಲ್ಲ. ಇರಲಿ, ಬಸವಣ್ಣ ನಮಗೂ ಇದ್ದಾನೆ, ನಿಮಗೂ ಇದ್ದಾನೆ. ಯಾರ್ಯಾರು ಚರಿತ್ರೆಯಲ್ಲಿ ಇತಿಹಾಸದಲ್ಲಿ ಬಂದಾರೋ ಎಲ್ಲರಿಗೂ ಇದ್ದಾರೆ. ಅವರೆಲ್ಲ ಶರಣರು ಇತಿಹಾಸದ ಒಂದು ಅಂಗ, ಒಂದು ಇತಿಹಾಸದ ಒಂದು ಭಾಗ ಅಂತ ತಿಳ್ಕೊಂಡು ನೀವು ಮೂಲ ಧರ್ಮವನ್ನು ಹಿಡೀರಿ. ತಿಳ್ಕೊಳೋದಿದ್ದರೆ ವಚನದಲ್ಲೂ ತಿಳ್ಕೊಳ್ರಿ. ತಿಳ್ಕೊಳೋದಿದ್ದರೆ ಆಗಮಗಳಲ್ಲೂ ತಿಳ್ಕೊಳ್ರಿ. ಎಲ್ಲದರಲ್ಲೂ ತಿಳ್ಕೊಳ್ಳೋ ವಿಷಯ ಇದ್ದಾವೆ. ನಿಮ್ಮ ಮಕ್ಕಳ ಥರ ನೀವು ತಿಳ್ಕೊಳ್ಳೋ ವಿಷಯ ಇದ್ದಾವೆ. ಅಂಥದ್ರಲ್ಲಿ ನಿಮಗೆ ವೇದಾಗಮಗಳಲ್ಲಿ ವಿಷಯ ಇಲ್ಲ ಅಂದರೆ ಯಾರು ನಗುತ್ತಾರೆ ಅಷ್ಟೇ. ಇದರಿಂದ ಇನ್ನೇನು ಮಾಡಲ್ಲ. ಎಲ್ಲರ ಹತ್ರನೂ ಜ್ಞಾನ ಇರುತ್ತೆ. ನಿಮ್ಮ ಮನೆ ಹೆಂಗಸ್ರ ಹತ್ರನೂ ಒಂದು ಒಳ್ಳೆಯ ವಿಷಯ ಇರುತ್ತೆ. ಸಮಾಜದಿಂದಲೇ ನಾವು ಕಲಿಬೇಕಾದ್ದು. ಯಾರು ಪರಿಪೂರ್ಣರಲ್ಲ ಇಲ್ಲಿ. ಆದ್ದರಿಂದ ಈ ಒಂದು ಅಜ್ಞಾನವನ್ನು ಬಿಟ್ಟು ಸುಜ್ಞಾನವನ್ನು ಕಲ್ತ್ಕೋಬೇಕು. ಏಕಾಏಕಿ ನೀವು ಅದು ಹೆಂಗೆ, ನೀವು ಯಾವ ಆಧಾರದ ಮೇಲೆ ನೀವು ಭಾರತದ ಇಡೀ ಮೂಲ ಸನಾತನ ಪರಂಪರೆಯನ್ನೇ ನೀವು ಕೈ ಬಿಡ್ತೀರಾ ಅಂತಂದರೆ ಎಷ್ಟು ಮಟ್ಟಿಗೆ? ಲಿಂಗದ ಮೂಲ ಯಾವುದಂಗಾರೆ ನನ್ನ ಪ್ರಶ್ನೆಗೆ ಉತ್ತರ ಹೇಳಿ. ಲಿಂಗದ ಮೂಲ ಎಲ್ಲಿಂದ ಹುಟ್ಟಿತು? ನಿಮ್ಮ ಲಿಂಗ ಏನೋ ಮೇಲ್ಗಡೆ ಕಂತೆ ಮಾಡಿರ್ಬೋದು. ಆ ಕಂತೆನೂ ಕೂಡ ಪಾಶುಪತ ಸಿದ್ಧರದು, ರಸ ಸಿದ್ಧರದು ಮೂಲಿಕೆಗಳಿಂದ ತಯಾರು ಮಾಡ್ತಕ್ಕಂಥ ಲಿಂಗ. ಅಷ್ಟಬಂಧಗಳನ್ನು ಕೂಡಿಸಿರ್ತಕ್ಕಂಥ ಲಿಂಗ. ಹಿಂದಿನ ಕಾಲದಲ್ಲೇ ಲಿಂಗದ ಬಟ್ಟಲು ಮತ್ತು ಪಾನಿ ಬಟ್ಟಲು ಮತ್ತು ಕೆಳಗಿನ ಪೀಠವನ್ನು ಜೋಡಿಸ್ಲಿಕ್ಕೆ ಸೇರಿಸ್ತಾ ಇದ್ದರು. ಬೇಕಾದಷ್ಟು ವಿಗ್ರಹಗಳನ್ನು ಕೂಡ ಅದರಲ್ಲಿ ಮಾಡ್ತಾಯಿದ್ರು. ರಸಲಿಂಗಗಳು ಅಂತ ಕಟ್ಟಿ ಅವುಗಳನ್ನು ಮಂತ್ರ ಚಿಕಿತ್ಸೆಗೆ, ಮಣಿ ಮಂತ್ರ ಔಷಧ ಅಂತ ಏನು ಹೇಳ್ತೀವೋ ಅಂಥ ಚಿಕಿತ್ಸೆಗೆ ಅದನ್ನು ಉಪಯೋಗಿಸ್ತಾ ಇದ್ದರು ಸಿದ್ಧರು. ಹುಷಾರಾಗ್ತಾ ಇತ್ತು ಅವಾಗ ಕಾಯಿಲೆ. ಈಗೆಲ್ಲಿತ್ತು ಅವಾಗ? ಈಗಿನ ಥರ ಏನು ಇದು ಇಂಗ್ಲೀಷ್ ಮೆಡಿಷನ್ ಇತ್ತಾ, ಇನ್ನೊಂದಿತ್ತ? ಇದ್ದಿದ್ದೇ ಆಯುರ್ವೇದ. ಸುಮ್ಮನೆ ಏನೇನೋ ಹೇಳ್ತೀರಿ ಹಳೇದನ್ನು. ಮಕ್ಕಳಿಗೆಲ್ಲ ನೀವು ಮಿಸ್ಗೈಡ್ ಮಾಡಿ ಕೊನೆಗೆ ನೀವು ಒಂದು ದಿವಸ ಎಲ್ಲರೂ ಯಾರು ಈ ಭೂಮಿ ಮೇಲೆ ಉಳಿಯಲ್ಲ. ಸತ್ಯವನ್ನು ಸಾರಿ. ಲಿಂಗದ ಮೂಲ ಅಲ್ಲೇ ಇದೆ, ಕೈಲಾಸದಲ್ಲಿ. ಲಿಂಗ ಅಂದರೆ ಏನು ಅಂತ ತಿಳ್ಕೊಳ್ಳಿ ಮೊದಲು. ಲಿಂಗವನ್ನು ಅರಿದ ಬಳಿಕ ಏನನ್ನು ಅರಿದರೆ ಅಂತ ನಿಮ್ಮ ಶರಣರೇ ಹೇಳಿದ್ದಾರೆ. ಆ ಲಿಂಗ ತಿಳ್ಕೊಳ್ರಿ ಮೊದಲು, ಲಿಂಗ ಸ್ವರೂಪ ಏನು ಅಂತ. ಯಾರೋ ಒಬ್ಬರು ಮಹನೀಯರು ಒಂದು ಪುಸ್ತಕ ಬರೆದ್ದಾರೆ. ಪಾಪ ಅವರು 60-70 ಬುಕ್ಕ ಬರೆದ್ದಾರಂತೆ. ಅವ್ರು ಹೇಳಿದ್ರು ಬುಕ್ಕಲ್ಲಿ. ಯಾರೋ ಒಬ್ಬ ಶರಣನಿಗೆ ನೀನು ವಾಪಸ್ಸು ಮರ್ತ್ಯಲೋಕದಿಂದ ಬಂದಾಗ ನನ್ನ ಲಿಂಗ ನನಗೆ ವಾಪಸ್ ಕೊಡಬೇಕು ಅಂತ ಹೇಳಿದ್ನಂತ. ಅದನ್ನು ಮತ್ತೆ ಇನ್ನೊಂದು ದಿವಸ ನಾನು ಆ ಪುಸ್ತಕನೇ ಇಟ್ಕೊಂಡು ನಿಮ್ಗೆ ಹೇಳ್ತೀನಿ, ಇವತ್ತು ಬೇಡ. ಏನು ಹೇಳ್ತಾರೆ? ಭಗವಂತ ಪರಮಾತ್ಮ ನಿನ್ನ ಲಿಂಗವನ್ನು ನನಗೆ ವಾಪಸ್ ಕೊಡಬೇಕಪ್ಪ ಅಂತ ಹೇಳ್ತಾನೆ. ಆ ಮಾತನ್ನು ಅವ್ರು ಯಾವ ರೀತಿ ಅರ್ಥ ಮಾಡಿದ್ದಾರೆ ಅಂದರೆ, ಅವನು ಕಟ್ಕೊಂಡಿರ್ತಾನಲ್ಲ ಶರೀರದ ಮೇಲೆ ಒಂದು ಬಾಹ್ಯಲಿಂಗ, ಅದನ್ನು ಹೇಳ್ತಾನೆ ಪುಣ್ಯಾತ್ಮ. ಅವನಿಗೆ ಲಿಂಗ ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಲಿಂಗ ಶರೀರ ಅಂದರೆ ಏನು ಅಂತ ಗೊತ್ತಿಲ್ಲ. ಭಗವಂತ ಹೇಳಿರ್ತಕ್ಕಂಥದ್ದು, ನೀನು ಲಿಂಗ ಶರೀರಿಯಾಗಿ ಬಂದಿದ್ದೀಯಾ, ನಿನ್ನೊಳಗೆ ನಾನು ಲಿಂಗವನ್ನು ಇಟ್ಟು, ಪ್ರಾಣಲಿಂಗವನ್ನು ಇಟ್ಟು ನಿನಗೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ನಿನ್ನನ್ನು ಒಬ್ಬ ಜೀವಿಯನ್ನಾಗಿ ಮಾಡಿ ಮರ್ತ್ಯಲೋಕಕ್ಕೆ ಕಳಿಸಿದ್ದೇನೆ ಅಂತಕ್ಕಂಥ ಅರ್ಥದಲ್ಲಿ ಅಲ್ಲಿ ಹೇಳಿದ್ದಾರೆ. ಆದರೆ ಈತ ಏನು ಹೇಳ್ತಾನೆ, ನೀನು ಕಟ್ಕೊಂಡಿರ್ತಕ್ಕಂಥ ಲಿಂಗವನ್ನು ನೀನು ತಂದು ವಾಪಸ್ ಕೊಡುವಂಥ ಭಗವಂತ ಹೇಳಿದ್ದೇನೆ ಅಂತ ಈ ಪುಣ್ಯಾತ್ಮ ಅರ್ಥ ಮಾಡ್ತಾರೆ. ಇವರನ್ನೆಲ್ಲ ನೀವು ಯಾವ ರೀತಿ ನೀವು ಇವ್ರನ್ನ ಹಿಂದೆ ಬಿದ್ದಿದ್ದೀರಿ. ಇವ್ರಿಗೆ ಏನು ಲಿಂಗ ಅಂದರೆ ಏನು ಅಂತ ಗೊತ್ತಿದೆ. ಶರೀರವೇ ಒಂದು ಲಿಂಗ, ಎಲ್ಲ ಜೀವಜಂತುಗಳು ಲಿಂಗ. ನಾನು ಅದಕ್ಕೋಸ್ಕರನೇ ಈ ಧರ್ಮಪೀಠದಿಂದ ನಾನು ಲಿಂಗ ಅಂದರೆ ಜೀವಿಗಳನ್ನು ಕೊಂದರೆ ಲಿಂಗವನ್ನು ಕೊಂದಂತಾಗತ್ತೆ ಅಂತ ಬಹಳ ಎಚ್ಚರಿಕೆಯಿಂದ ಹೇಳಿದ್ದೇನೆ. ಈ ಧರ್ಮ ನುಡಿ, ಈ ಸದ್ಧರ್ಮದ ನುಡಿ ಯಾರೂ ಕೂಡ ನಿಮಗೆ ಹೇಳಲಿಲ್ಲ. ಹೇಳೋಕ್ಕೋದ್ರೆ ನೀವು ಒಪ್ಪಲ್ಲ, ಅದಕ್ಕೆ ಅವ್ರು ಹೇಳಲ್ಲ. ಆದರೆ ಧರ್ಮ ಸೂಕ್ಷ್ಮ ಇರೋದು ಹಿಂಗೆ. ಧರ್ಮ ಸೂಕ್ಷ್ಮ ಎಂದರೆ ಜೀವಿಯೇ ಲಿಂಗ, ಶರೀರವೇ ಲಿಂಗ. ಶರೀರದಲ್ಲಿ ಲಿಂಗ ಇರೋದ್ರಿಂದಲೇ ಇನ್ನೊಂದು ಜೀವಿ ಹುಟ್ಟೋದು. ಯಾವುದು ಜೀವಿಗೆ ಮೂಲವಾಗಿದೆಯೋ ಅದು ಲಿಂಗ. ಯಾವ ಮೂಲದಿಂದ ಜೀವಿ ಹೊರ ಬರ್ತಾ ಇದೆ ಮತ್ತೆ ಅಲ್ಲಿ ಲೀನವಾಗ್ತಾ ಇದೆಯೋ ಅದು ಲಿಂಗ. ಹೀಗೆ ಅರ್ಥ ಮಾಡುವುದು ಬಿಟ್ಟು
ನೀನು ಲಿಂಗ ಕಟ್ಕೊಂಡಿದ್ದಿಲ್ಲ, ಅದನ್ನ ಏನು ಶಿವ ಕಟ್ಟಿದ್ನ ಕೇಳೋಕ್ಕೆ? ಅದನ್ನು ಕಟ್ಟಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಗುರುಗಳು ಬಾಹ್ಯಲಿಂಗವನ್ನು, ಆದರೆ ಅಂತರ್ಲಿಂಗ ಇದೆಯಲ್ಲ, ಜೀವಲಿಂಗ, ಕಾರಣಲಿಂಗ, ಸ್ಥೂಲ ಸೂಕ್ಷ್ಮ ಕಾರಣಗಳಲ್ಲಿ ಕಾರಣಲಿಂಗವನ್ನು ಅವ್ರು ಹೇಳಿದ್ದಾರೆ. ಇಂಥವರೆಲ್ಲ ಪುಸ್ತಕ ಬರೆದ್ರೆ ಏನಾಗುತ್ತೆ? ಅರ್ಥವಾಗೋದ್ರ ಬದಲು ಅನರ್ಥವಾಗಿ ಹೋಗುತ್ತೆ. ಆದ್ದರಿಂದ ನೀವು ಇಲ್ಲಿ ಯಾರು ಹೇಳೋರು ಕೇಳೋರಿಲ್ಲ, ಯಾವನಿಗೂ ಏನೂ ಗೊತ್ತಿಲ್ಲ, ಎಲ್ಲ ಪೆಂಗರು ಮಂಗರು ಅಂತ ತಿಳ್ಕೊಬೇಡ್ರಿ. ಎಲ್ಲ ತಿಳಿದಂಥವರು ಸಾಕಷ್ಟು ಜನ ನಮ್ಮ ವೀರಶೈವ ಜಂಗಮರಲ್ಲಿ ತಪಸ್ವಿಗಳಾದವರು, ಸೂಕ್ಷ್ಮ ಧರ್ಮವನ್ನು ಅರಿತಂಥವರು, ನಿಮಗಿಂತ 10,000 ವರ್ಷ ಮುಂಚೆ ಧರ್ಮದ ಒಂದು ಎಲ್ಲ ಪ್ರಾಕಾರಗಳನ್ನು ನೋಡಿ ಧರ್ಮಶಾಸ್ತ್ರಗಳನ್ನು ಬರೆದು ಧರ್ಮದ ನಿರ್ಣಯಕಾರರಾಗಿ ನಿಂತಿದ್ದಾರೆ. ಅದು ನಿಮಗೆ ನೆನಪಿರಲಿ. ಅದನ್ನು ನೆನಪು ಮಾಡೋಕ್ಕೋಸ್ಕರನೇ ನಾನು ಇಂಥ ಪುಸ್ತಕಗಳನ್ನು ತೆಗೆದು ಎಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ಇರೋದು. ನಾನು ಸುಮ್ಮನೆ ಇನ್ನೊಬ್ಬರ ಮೇಲೆ ಆಪಾದನೆ ಮಾಡೋಕ್ಕಲ್ಲ. ಎಲ್ಲಿ ತಪ್ಪಾಗಿದೆ, ಎಲ್ಲಿ ಯಾವ ವಿಮರ್ಶೆಯಲ್ಲಿ ತಪ್ಪಾಗಿದೆ, ಎಲ್ಲಿ ಅನರ್ಥವಾಗಿದೆ, ಎಲ್ಲಿ ಲೋಪವಾಗಿದೆ, ಎಲ್ಲಿ ಜನಗಳನ್ನು ಬೇರೆ ದೃಷ್ಟಿಗೆ ಎಳ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲಿ ಹಾದಿ ತಪ್ಪಿಸ್ತಾ ಇದ್ದಾರೆ ಅಂತಕ್ಕಂಥದ್ದೇ ನಮ್ಮ ಕೆಲಸ. ಅದಕ್ಕೋಸ್ಕರ ನಿಮಗೆ ಮಾಹೇಶ್ವರಿ ಲಿಪಿ ಹೇಳಿದ್ದೇನೆ. ಇನ್ನೊಂದು ಸಿದ್ಧ ಮಾತೃಕ ಲಿಪಿ ಅಂತಿದೆ. ಸಿದ್ಧರಿದ್ದರು, ಪಾಶುಪತ ಸಿದ್ಧರು, ಶಿವಸಿದ್ಧರು, ಅವ್ರದ್ದೊಂದು ಭಾಷೆ ಇದೆ ಲಿಪಿ, ಸಿದ್ಧ ಮಾತೃಕ ಅಂತ. ಅದು ಉರಗ ಲಿಪಿ ಅಂತಿದೆ, ನಾಗ ಜನಾಂಗದ ಲಿಪಿ. ಎಷ್ಟಿದ್ದಾವೆ ನಿಮಗೆ? ಅದು ತೆಗೆದ್ರೆ ನಿಮ್ಮ ತಲೆ ಗಿರ್ರನ್ನತ್ತೆ. ಆ ಲಿಪಿ ತೆಗೆದ್ರೆ ಎಷ್ಟು ಜನಾಂಗಗಳಿದ್ದವು ಅಂತ. ನೀವು ಯಾವುದೋ ಒಂದು ಭಾಷೆ, ಯಾವುದೋ ಒಂದು ಲಿಪಿ ಹಿಡ್ಕೊಂಡು ಅದನ್ನೇ ಅರ್ಥ ಮಾಡ್ಕೊಳಕ್ಕಾಗಿಲ್ಲ ನಿಮಗೆ. ಸಿಂಧೂ ಧರ್ಮದ ನಾಗರಿಕತೆ, ಸಿಂಧೂ ಧರ್ಮ, ಹಿಂದೂ ಧರ್ಮ, ಇಷ್ಟರಲ್ಲೇ ಹೈರಾಣಾಗೋಗ್ಬಿಟ್ಟಿದ್ದೀರಿ. ಇನ್ನು ಹಿಂದಿ ಲಿಪಿ ನಿಮಗೆ ಹೆಂಗೆ ಗೊತ್ತು? ಹಿಂದಿ ನಿಮಗೆ ಮೂಲ ಭಾಷೆ ಆಗಬಾರ್ದು ಅಂತ ಅವರೊಂದು ಕಡೆ ಎಳಿತಾ ಇದ್ದಾರೆ, ಅದೊಂದಾಯಿತು. ಇಂಥವೆಲ್ಲ ನಿಮಗೆ ಸಾಕು, ಇಂಥವೇ ಸಾಕು ನಿಮಗೆ. ಒಂದಷ್ಟು ವರ್ಷ ಆಟ ಆಡೋಕ್ಕೆ ಇವೇ ಸಾಕು ನಿಮಗೆ. ಆದರೆ ಹಿಂದಿಯ ಮೂಲ ಯಾವುದು? ಯಾಕೆ ಸಂಸ್ಕೃತಕ್ಕೆ ಲಿಪಿ ಇಲ್ಲ ಅಂತ ಯಾರು ಇವತ್ತಿನವರೆಗೂ ನೀವು ಪ್ರಶ್ನೆ ಮಾಡಿದ್ದೀರಾ, ಯೋಚನೆ ಮಾಡಿದ್ದೀರಾ? ಹೋಗಲಿ, ಹಿಂದಿಗೆ ಲಿಪಿ ಇಲ್ಲ. ಸಂಸ್ಕೃತಕ್ಕೆ ಲಿಪಿ ಇಲ್ಲ. ಇವತ್ತು ಸಂಸ್ಕೃತವೇ ಹಿಂದಿಗೆ ಲಿಪಿ. ಭಾಷಾ ಬೆಳವಣಿಗೆ ಒಂದೊಂದು ಲೈನಿಂದ ಶುರುವಾಗುತ್ತೆ. ಒಂದು ಗ್ರಾಫಿಕ್ ರೇಖಾಚಿತ್ರದಿಂದ ಶುರುವಾಗುತ್ತೆ. ಅಲ್ಲಿಂದ ಬೆಳವಣಿಗೆ ಆಗ್ತಾ ಬಂತ ಇವತ್ತು ಕನ್ನಡದವರೆಗೆ ಬಂದು ದುಡ್ಡಾದ ಅಕ್ಷರಗಳನ್ನು ನಿಂತಿದೆ. ಕಾಲಕಾಲಕ್ಕೆ ಮಾರ್ಪಾಡಾಗಿದೆ. ಭಾಷೆಯೂ ಅಷ್ಟೇ. ಲಿಪಿ ಆದರೂ ಕಡಿಮೆ, ಭಾಷೆಗಳಂತೂ ಲೆಕ್ಕ ಇಲ್ಲ. ಮನುಷ್ಯನ ಎಲ್ಲ ಸಂಜ್ಞೆಗಳನ್ನು ತೋರ್ಪಡಿಸ್ತಕ್ಕಂಥದ್ದೇ ಭಾಷೆ. ಹಾಗಾಗಿ ಬೇಕಾದಷ್ಟು ಜನಾಂಗ, ಬೇಕಾದಷ್ಟು ವೈವಿಧ್ಯತೆ, ಬೇಕಾದಷ್ಟು ಭೇದ ಸಾಕಷ್ಟು ನಡೆದಾವೆ ಚರಿತ್ರೆಯಲ್ಲಿ. ನಿಮ್ಮದೇನು ಅದ್ರ ಮುಂದೆ ಲೆಕ್ಕ ಇಲ್ಲ. ಇವತ್ತು ರೆಡಿಮೇಡ್, ನಿಮ್ಮದು ರೆಡಿಮೇಡ್ ಹಾಕ್ಕೊಳ್ಳೋದಷ್ಟೇ. ಈಗ ಸಿದ್ಧ ಉಡುಪು. ಆದರೆ ಆ ಸಿದ್ಧಿಯನ್ನು ಪಡೆಯಲಿಕ್ಕೆ ಅವರೆಷ್ಟು ಕಷ್ಟಪಟ್ಟಿದ್ದಾರೆ. ಇವತ್ತು ನಿಮಗೊಂದು ವಿಷಯ ಹೇಳ್ತೀನಿ. ಒಂದು ಸಣ್ಣದೊಂದು ಆಯುರ್ವೇದಿಕ್ ಔಷಧಿ, ಇಂಥ ಗಿಡದ ಎಲೆಯನ್ನು ತಿನ್ನಬೇಕೋ ಬೇಡವೋ ಅಂತ ನಿಮಗೆ ಇನ್ನೂ ಅನುಮಾನ ಇದೆ. ಇವತ್ತು ನೀವು ಯಾವುದಾರ ಒಂದು ಒಳ್ಳೆಯ ಎಲೆ ಕೊಟ್ಟರು, ಪ್ರಾಣವನ್ನು ಉಳಿಸ್ತಕ್ಕಂಥ ಅಮೃತ ಸಮಾನವಾಗಿರತಕ್ಕಂಥ ಒಂದು ಎಲೆಯನ್ನು ಕೊಟ್ಟರು ನಿಮಗೆ ತಿನ್ನೋಕ್ಕೆ ಯೋಗ್ಯತೆ ಇಲ್ಲ. ಇವತ್ತು ನಿಮಗೆ ಹೆದರ್ತೀರಿ, ಎಲ್ಲಿ ಸತ್ತೋಗ್ತೀವೋ ಅಂತ. ಆದರೆ ಅವತ್ತಿನ ದಿವಸ ಹಿಂದಿನ ಆಯುರ್ವೇದ ಪಂಡಿತರು ಯಾವ ರೀತಿಯಾಗಿ ಎಷ್ಟು ವರ್ಷ ಕಷ್ಟಪಟ್ಟು ಅದರ ಮೇಲೆ ಅವರು ಪ್ರಯೋಗ ಮಾಡಿ ಸಾಧಿಸಿ ಇಂಥ ಗಿಡದ ಎಲೆ ಇಂಥ ಕಾಯಿಲೆಗೆ ಮದ್ದು ಅಂತ ಪಾಪ ಅವರು ಹೇಳಿದ್ದಾರೆ. ಏನು ಸಾಧನೆ ನೀವು ಮಾಡಿದ್ದೀರಿ? ಬರೀ ಮೂಗು ಮುರಿತಿರಲ್ಲ. ಆಯುರ್ವೇದ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಏನು ಸಾಧನೆ ಮಾಡಿ, ಏನು ತಿಳ್ಕೊಂಡು ನೀವು ಹಂಗೆ ಆಟ ಆಡ್ತೀರಿ? ಏನು ಗೊತ್ತು? ಎಲ್ಲಿ ಒಂದು ಕಾಯಿಲೆಗೆ ಒಂದು ಔಷಧಿ ಹೇಳ್ರಿ ನೋಡೋಣ. ದುಡ್ಡಿದೆ, ಹೋಗಿ ಆಸ್ಪತ್ರೆ ಸೇರ್ಕೊಂತೀರಿ, ಅದು ಬೇರೆ ವಿಷಯ. ಆದರೆ ನೀವು ಒಂದು ಕಾಯಿಲೆಗೆ ಒಂದು ಹೊಸ ಔಷಧಿ ಕಂಡಿಡೀರಿ ನೋಡೋಣ. ಇಂಥ ದಿವಸ ಗ್ರಹಣ ಆಗುತ್ತೆ ಅಂತ ಹೇಳ್ರಿ ನೋಡೋಣ. ಎಲ್ಲದಕ್ಕೂ ಜ್ಯೋತಿಷ್ಯಕ್ಕೆ ಹೋಗ್ತೀರಿ, ಎಲ್ಲದಕ್ಕೂ ಹೋಗ್ತೀರಿ, ಮಠಗಳಿಗೆ ಹೋಗ್ತೀರಿ. ಎಲ್ಲೆಲ್ಲಿ ಜ್ಯೋತಿಷ್ಯ ಹೇಳ್ತಾರೆ ಅಲ್ಲಿ ಕೇಳಿದಷ್ಟು ಕೊಟ್ಟು ಹೇಳ್ತೀರಿ, ಕೇಳ್ಕೊಂಬತ್ತೀರಿ. ಹೇಳೋದು ಮಾತ್ರ ರಾಜಕೀಯದಲ್ಲಿ ಬೇರೆ ಬೇರೆ ಏನೇನೋ ನಾಟಕ ಹೇಳ್ತೀರಿ. ಇವೆಲ್ಲ ಬಿಟ್ಟು ಸರಿಯಾಗಿ ಇರೋದು ಕಲ್ತ್ಕೊಳ್ರಿ. ಸುಮ್ಮನೆ ಒಳಗೊಂದು ಬಿಟ್ಟುಬಿಡ್ರಿ. ರಾಮನ ಲೆಕ್ಕ, ಕೃಷ್ಣನ ಲೆಕ್ಕ ಬಿಟ್ಟು ಶಿವನ ಲೆಕ್ಕಕ್ಕೆ ಬರ್ರಿ. ಸುಮ್ಮನೆ ಸರಿ ಹೋಗುತ್ತೆ ಎಲ್ಲವ. ಆದ್ದರಿಂದ ಇಂಥ ಎಷ್ಟೋ ವಿಚಾರಗಳಿದ್ದಾವೆ. ಪರಿಪೂರ್ಣವಾಗಿರತಕ್ಕಂಥ ಧರ್ಮ, ಪರಿಪೂರ್ಣವಾಗಿರತಕ್ಕಂಥ ವಿಷಯ ಯಾವುದಾದ್ರು ಇದ್ದರೆ ಅದು ಮೂಲ ಧರ್ಮ. ಅಲ್ಲಿಗೆ ಹೋದಾಗ ನಿಮ್ಮದು ನೆಟ್ಟಗಾಗುತ್ತೆ. ಹೆದ್ದಾರಿಗೆ ನೀವು ಎಷ್ಟೇ ಒಳದಾರಿಗಳಿಂದ ಬಂದಿದ್ದರೂ ನಿಮ್ಮೂರಿಂದ ಕಾಲ್ದಾರಿ, ಆಮೇಲೆ ಬಂಡಿದಾರಿ, ಆಮೇಲೆ ಊರಿನ ದಾರಿ, ಆಮೇಲೆ ಇನ್ನೊಂದು ತಾಲ್ಲೂಕಿನ ರಸ್ತೆ, ಇನ್ನೊಂದು ಜಿಲ್ಲಾ ರಸ್ತೆ, ಆಮೇಲೆ ಎಲ್ಲಿಗೆ ಹೋಗ್ತೀರಿ ನೀವು? ಹೈವೇಗೆ ಹೋಗ್ತೀರಾ. ಅದೇ ರೀತಿ ನಿಮ್ಮೂರಿನ ಹಳ್ಳಿಯಿಂದ ಹಿಡ್ಕೊಂಡು ನೀವು ಮೂಲ ಸಾಗರ, ಹಿಂದೂ ಮಹಾಸಾಗರಕ್ಕೆ ಹೋಗ್ತಿರೋ ಅಥವಾ
ಇನ್ನೊಂದು ಬಂಗಾಳ ಕೊಲ್ಲಿಗೆ ಹೋಗ್ತೀರೋ, ಒಟ್ಟಿನಲ್ಲಿ ನೀವು ಹೋಗ್ತಕ್ಕಂಥದ್ದು ಮೂಲ ಹೆದ್ದಾರಿಗೆ ಹೋಗ್ತೀರ. ಅದೇ ಕೈಲಾಸ ಅಥವಾ ಶಿವ ಮೂಲ ಧರ್ಮ, ಅದೇ ಶೈವ ಧರ್ಮ. ನೀವು ಲಿಂಗಾಯತ, ಲಿಂಗವಂತ, ಲಿಂಗಿ, ಮಹೇಶ್ವರ ಬೇಕಾದಷ್ಟು ಇರ್ಬೋದು. ಅದು ಎಲ್ಲಿಗೆ ತಲುಪುತ್ತೆ ಅಂದರೆ ಶಿವನಿಗೆ ತಲುಪುತ್ತೆ, ಮೂಲಲಿಂಗಕ್ಕೆ. ಪ್ರಾಣಲಿಂಗ, ಭಾವಲಿಂಗ, ಇಷ್ಟಲಿಂಗ ಎಲ್ಲ ಲಿಂಗನೂ ನಾನು ಹೇಳ್ಬಿಟ್ಟಿದ್ದೀನಿ, ಯಾವುದೂ ಏನು ಬಿಟ್ಟಿಲ್ಲ ನಿಮಗೆ. ನೀವು ಆಡೋ ಆಟಕ್ಕೆ ಕರೆಕ್ಟಾಗಿ ನಾನು ಹೇಳಿದ್ದೀನಿ. ಆದರೆ ಮೂಲ ಇರ್ತಕ್ಕಂಥದ್ದು ಆ ಶಿವನಲ್ಲೇ, ಮತ್ತು ನೀವೆಲ್ಲಿ ಹುಡುಕಿರೂ ಸಿಗಲ್ಲ. ಅದಕ್ಕೋಸ್ಕರ ಶರಣರು ತಾವೆಲ್ಲಿ ವಿದ್ಯೆಯನ್ನು ಕಲ್ತಿದ್ರೋ, ಎಲ್ಲಿ ಲಿಂಗ ಪಡೆದಿದ್ರೋ, ಲಿಂಗೋದ್ಭವ ಎಲ್ಲಿಂದ ಆಗಿದ್ರೋ, ಬಸವಣ್ಣವ್ರದ್ದು ಕೂಡ ಲಿಂಗೋದ್ಭವನೇ. ಗುರುವಿನಿಂದ ಲಿಂಗ ತೊಗೊಂಡ್ರೆ ಅದು ಲಿಂಗೋದ್ಭವ, ಕಲ್ಲಿನ ಲಿಂಗ ಅಲ್ಲ ಅದು. ಈ ಬಿಡ್ರಿ, ಸಣ್ಣ ಹುಡುಗರ ಆಟ ಬಿಟ್ಬಿಡ್ರಿ, ದೊಡ್ಡರ ಆಟಕ್ಕೆ ಬರ್ರಿ. ಅಲ್ಲಿ ಲಿಂಗ ಪಡೆದ್ರೆ ಲಿಂಗೋದ್ಭವ. ಅದು ಕೂಡ ಎರಡನೇದು, ಹುಟ್ಟಿದಾಗ ಪ್ರಾಣಲಿಂಗ ಒಂದು ಬಂದುಬಿಟ್ಟಿರುತ್ತೆ. ನೀವು ಪ್ರಾಣಲಿಂಗ ಮತ್ತೆ ಅದನ್ನು ಅರ್ಥ ಮಾಡಿ ಪ್ರಾಣಲಿಂಗಕ್ಕೆ ಹೋಲಿಕೆ ಮಾಡಿರೋ ಒಳಗಡೆ ಒಂದು ಪ್ರಾಣಲಿಂಗ ಇದ್ದೇ ಇದೆ. ನಾನು ಇಂಥವೆಲ್ಲ ಚೆನ್ನಾಗಿ ಬಲ್ಲೆ. ಪ್ರಾಣಲಿಂಗ ಆದ ಕೂಡ ನಾನೇನು ಎಂದೂ ಕಾಣದ ಮಂಗ ಮಂದಮ್ಮಜ್ಜಿಗೆ ಬೆರಗಾಗುತ್ತಲ್ಲ, ಹಂಗೆ ಬೆರಗಾಗಲ್ಲ. ಪ್ರಾಣಲಿಂಗ ಯಾವುದು ಗೊತ್ತಿದೆ ನಮಗೆ, ಎಲ್ಲ ಚಕ್ರಗಳು ಗೊತ್ತಿದೆ. ಅದಕ್ಕೋಸ್ಕರ ಬಸವಣ್ಣವ್ರದ್ದು ಕೂಡ ಲಿಂಗೋದ್ಭವ ಮತ್ತು ಲಿಂಗೈಕ್ಯ. ಮತ್ತ್ಯಾಕೆ ಅಲ್ಲಿಗೆ ಬಂದರೆ ಅವರು ಹೇಳಿ, ಮತ್ತು ಪ್ರಶ್ನೆ ಅದಕ್ಕೆ ಉತ್ತರ ಹೇಳಿ. ಎಲ್ಲೋ ಒಂದು ಕಡೆ ಹೋಗಿ ಪ್ರಾಣ ಕಳ್ಕೊಬೋದಿತ್ತಲ್ಲ, ಯಾಕೆ ಅಲ್ಲಿಗೆ ಬರಬೇಕಾಯಿತು? ಅದಕ್ಕೆ ಈ ಅರ್ಧಂಬರ್ಧ ನಾಲೆಡ್ಜ್ ಬಿಟ್ಬಿಟ್ಟು ಸಂಪೂರ್ಣವಾದ ಇದನ್ನು ಹೇಳ್ರಿ, ನಾವು ಒಪ್ಕೊಂತೀವಿ. ಆವಾಗ ಶರಣರದು ಒಂದಾಗುತ್ತೆ, ಗುರುಗಳದು ಒಂದೇ ಆಗುತ್ತೆ, ಪಂಚಪೀಠದ್ದು ಒಂದೇ ಆಗುತ್ತೆ, ಎಲ್ಲರದು ಒಂದೇ ಆಗುತ್ತೆ. ನೀವು ಯಾವಾಗ ಇಂಥ ಅರುಕುಲು ಮುರುಕುಲು ಮಾಡ್ತಾ ಹೋದ್ರೋ, ಚಡ್ಡಿನ ಪ್ಯಾಂಟ್ ಮಾಡೋದು, ಪ್ಯಾಂಟ್ ಚಡ್ಡಿ ಮಾಡೋದು, ಇಂಥ ಕೆಲಸ ಮಾಡ್ತಾ ಹೋದ್ರೆ ಧರ್ಮವೂ ಕೂಡ ಹಂಗೆ ಆಗೋತು. ಅದಕ್ಕೋಸ್ಕರ ಇದನ್ನು ಸಾಮಾನ್ಯ ಭಾಷೆಯಲ್ಲೇ, ಗ್ರಾಮ್ಯ ಭಾಷೆಯಲ್ಲಿ ಹೇಳೋದ್ರಿಂದ ಇದು ಚೆನ್ನಾಗಿ ನಾಟತ್ತೆ ಅಂತಕ್ಕಂಥ ಶಾಸ್ತ್ರೀಯ ಭಾಷೆ ಇದಕ್ಕಿದ್ದರೂ ಕೂಡ ನಾನು ಯಾಕೆ ಈ ಭಾಷೆ ಉಪಯೋಗಿಸ್ತಾ ಇದ್ದೀನಿ ಅಂತಂದರೆ, ಇದು ಸಂವಹನಕ್ಕೆ ಭಾಳ ಚೆನ್ನಾಗಿದೆ. ಕಮ್ಯುನಿಕೇಷನ್ ಇದರಲ್ಲಿ ಚೆನ್ನಾಗಾಗುತ್ತೆ, ಸಹಜವಾಗಿ ಭಾಷೆ ಇದಾಗುತ್ತೆ. ಅದಕ್ಕೋಸ್ಕರ ನಾನು ಈ ಭಾಷೆ ಬಳಸಿದ್ದೀನಿ, ಬಿಟ್ಟರೆ ಮತ್ತೆ ಯಾವುದು ಅನ್ಯಥಾ ಇಲ್ಲ. ಅದರಿಂದ ನಮ್ಮ ಉದ್ದೇಶ ಮೂಲ ಧರ್ಮವನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ರಾಜನಿಗೂ ಒಂದು ಧರ್ಮ ಇದೆ, ಸರ್ಕಾರಕ್ಕೂ ಒಂದು ಧರ್ಮ ಇದೆ, ಒಬ್ಬ ರಾಜಕೀಯ ವ್ಯಕ್ತಿಗೂ ಒಂದು ಧರ್ಮ ಇದೆ, ಒಂದು ಗೃಹಸ್ಥ ಸತಿಗೂ ಒಂದು ಧರ್ಮ ಇದೆ, ಸತಿ ಧರ್ಮ. ಪತಿಗೆ ಧರ್ಮ ಇದೆ, ಪತಿ ಧರ್ಮ. ಸಹೋದರ ಧರ್ಮ ಇದೆ, ಗ್ರಾಮ್ಯ ಧರ್ಮ ಇದೆ, ಗ್ರಾಮಕ್ಕೊಂದು ಧರ್ಮ ಇದೆ. ನಾನೆಲ್ಲ ಸಿದ್ಧ ಮಾಡಿಟ್ಟಿದ್ದೀನಿ ಯಾವ್ಯಾವ ಧರ್ಮಕ್ಕೆ ಏನೇನು ಅಂತೇಳಿ. ಪ್ರತಿ ದಿವಸ ಒಂದೊಂದು ಹೇಳ್ತೀನಿ ನಿಮಗೆ, ನೀವು ತಿಳ್ಕೊಳ್ರಿ. ಮೊದಲು ನಿಮ್ಮ ಧರ್ಮ ಏನು, ವಿದ್ಯಾರ್ಥಿ ಧರ್ಮ ಏನಿದೆ ಅದು ಹೇಳ್ತೀನಿ ನಿಮಗೆ. ಯುವಕರ ಧರ್ಮ ಏನಿದೆ, ಯುವ ಜನಾಂಗದ ಧರ್ಮ ಏನಿದೆ ಹೇಳ್ತೀನಿ. ಸೈನಿಕರ ಧರ್ಮ ಏನಿದೆ ಹೇಳ್ತೀನಿ. ಪ್ರಾಣಿಗಳ ಧರ್ಮ ಏನಿದೆ ಹೇಳ್ತೀನಿ. ಉಪಾಧ್ಯಾಯರ ಧರ್ಮ ಏನಿದೆ, ಗುರುಗಳ ಧರ್ಮ, ಮಠಗಳ ಧರ್ಮ ಹೇಳ್ತೀನಿ. ಕೇಳಂಗಿದ್ರೆ ಕೇಳ್ರಿ, ಬಿಡ್ರಿ. ಒಟ್ಟಿನಲ್ಲಿ ನಾನಂತೂ ಧರ್ಮ ಅಂದರೆ ಏನು ಅಂತಕ್ಕಂಥದಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿ ನಾನು ಹೇಳ್ತೀನಿ. ಈಗ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸಿದ್ಧ ಧರ್ಮ ಇದೆ ನನ್ನ ಹತ್ರ. ಸಿದ್ಧ ಧರ್ಮ, ಸಿದ್ಧವಾಗಿರ್ತಕ್ಕಂಥ, ಎಲ್ಲರಿಗೂ ಯೋಗ್ಯವಾಗಿರ್ತಕ್ಕಂಥ, ಎಲ್ಲರಿಗೂ ಬೋಧನಾ ಯೋಗ್ಯವಾಗಿರತಕ್ಕಂಥ, ಎಲ್ಲರಿಗೂ ಕಲ್ಯಾಣವನ್ನು ಮಾಡ್ತಕ್ಕಂಥ, ಪ್ರಪಂಚವೇ ಉದ್ಧಾರ ಮಾಡ್ತಕ್ಕಂಥ ಒಂದು ಸಿದ್ಧ ಧರ್ಮ ನನ್ನ ಹತ್ರ ಇದೆ. ಅದರಿಂದ ನಾವು ಸಿದ್ಧ ಪರಂಪರೆಯನ್ನು ಹುಡುಕಿ ಸಿದ್ಧರು ಅಂದರೆ ಯಾರು ಅಂತಕ್ಕಂಥದ್ದು ಅಧ್ಯಯನ ಮಾಡಿ, ಸಿದ್ಧರ ಗುಹೆಗಳಲ್ಲಿ ತಪಸ್ಸನ್ನು ಸಾಧನೆಯನ್ನು ಮಾಡಿ ಆ ಸಿದ್ಧ ಸತ್ಯವನ್ನು ಕಂಡುಕೊಂಡಿರುವುದರಿಂದ ನಾನು ನಿಮಗೆ ಅದನ್ನು ಹೇಳ್ತಾ ಇದ್ದೇನೆ. ಸುಮ್ಮನೆ ಪ್ರಪಂಚದ ಆಟವೇ ಬೇರೆ, ಆಧ್ಯಾತ್ಮಿಕದ ಸಾಧನೆಯೇ ಬೇರೆ, ಬಾಹ್ಯ ಮುಖವೇ ಬೇರೆ, ಅಂತರ್ಮುಖವೇ ಬೇರೆ. ಮನುಷ್ಯನಿಗೆ ಎಲ್ಲವೂ ಕೂಡ ಇದ್ದಾವೆ, ಸರ್ವತೋಮುಖ ಇದೆ. ನಿಮಗೇನು ಯಾವುದು ಅನುಕೂಲ ಆಗುತ್ತೋ ಅದು ಅನುಕೂಲಿಸಿದ್ದು. ನಿಮಗೆ ಬೇಕಾಗಿರೋದು 2 ವಚನ ಹೇಳೋದು, ಸುಮ್ಮನಾಗೋದು. ಉಳಿದಿರೋದನ್ನೆಲ್ಲ ಯಾರು ಓದೋದಂಗಾದರೆ ಯಾರಿಗೋಸ್ಕರ ಅದಿದ್ದಾವೆ? ಅದಕ್ಕೋಸ್ಕರ ಇದೆಲ್ಲ ಬಿಟ್ಟು ನೀವು ಸರಿಯಾಗಿ ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನವನ್ನು ತಿಳಿರಿ. ಈ ಮನುಷ್ಯ ಜನ್ಮ ಕೊನೆಯ ಜನ್ಮ, ಇದು ಪರೀಕ್ಷಾ ಜನ್ಮ. ಇದು ಬಿಟ್ಟು ನೀವು ಯಾವುದೇ ಪ್ರಾಣಿಯ ಯೋನಿಯಲ್ಲಿ ಬಂದರೂ ಕೂಡ ನಿಮಗೆ ಇಂಥ ಒಂದು ಧರ್ಮ ಸಂದೇಶ, ಇಂಥ ಅರಿವು, ಪ್ರಜ್ಞೆ ಎಂದೂ ಕೂಡ ನಿಮಗೆ ಯಾವತ್ತೂ ಸಿಗೋದಿಲ್ಲ. ಮಾನವ ಜೀವನ ಒಂದಲ್ಲ ಒಂದು ದಿವಸ ಬೇಗ ಅಂತ್ಯವಾಗುತ್ತೆ. ಇದನ್ನು ಸಾರ್ಥಕ ಮಾಡಿಕೊಳ್ಳಿ ಅಂತ ಹೇಳ್ತಾ, ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲಿಬೇಡಿ ಉಚ್ಚಪ್ಪಗಳಿರ ಅಂತ ಹೇಳಿದ್ದಾರೆ ಮಹಾತ್ಮರು. ಅದಕ್ಕೋಸ್ಕರ ಇದನ್ನು ಅರಿತುಕೊಂಡು ನೀವು ಮಾನವ ಜನ್ಮವನ್ನು ಉದ್ಧಾರ ಮಾಡಿಕೊಳ್ಳಿ, ಲೋಪ ಮಾಡ್ಕೊಳ್ಬೇಡಿ, ಅನರ್ಥ ಮಾಡ್ಕೋಬೇಡಿ. ಸುಮ್ಮನೆ ಕಂಡವರ ಒಂದು ಮತಿಗೆ ನೀವು ಕಿವಿ ಕೊಡಬೇಡಿ, ಸಾರ್ಥಕ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ
ಧರ್ಮ ಪ್ರವಚನವನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ಕಲ್ಯಾಣವಾಗಲಿ, ಒಳ್ಳೆಯದಾಗಲಿ.